ಬಾಬಾ ಸಾಹೇಬರು ಪೆನ್ನಿಂದ ಈ ದೇಶ ಕಟ್ಟಿರೋದು, ಪೆನ್ನಿಂದನೇ ಈ ದೇಶ ಚರಿತ್ರೆ ಬದಲಾಯಿಸಿರೋದು. ಮಕ್ಕಳ ಕೈ ಪೆನ್ ಕೊಡಿ, ದೊಣ್ಣೆ ಬಿಟ್ಟು. ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಾಮಾಜಿಕ ನ್ಯಾಯ ಉಳಿಬೇಕು. ಬಡವರುಗಳಿಗೆ ಬದುಕು ಬೀದಿಗೆ ಬಂದು ನಿಂತಿದೆ, ಸೂರಿಲ್ಲ ಜನಕ್ಕೆ. ನೀವು ನಿಮ್ಮ ದಬ್ಬಾಳಿಕೆಗಳು ನಿಲ್ಲಿಸ್ಬೇಕು. ನೀವು ನಾನು ಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಕೇಳ್ಕೊಳ್ಳೋದು ಇಷ್ಟ ಈ ವೇದಿಕೆಯಿಂದ, ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೆ ಇರ್ತಕ್ಕಂಥ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟದೆ ಆದ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ನೀವು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ಹೇಳ್ಬೇಕಾಗುತ್ತೆ. ನ್ಯಾಯಾಧೀಶರಿಗೆ ನೀವ್ ಹೇಳ್ತಾ ಇರೋದು ನಮ್ಮ ಕಾನೂನೇ ಬೇಡ ಅಂತ. ಕಾನೂನೇ ಬೇಡ ಅಂದ್ಮೇಲೆ ನಿಮ್ಗೆ ಏನ್ ನೈತಿಕತೆ ಇದೆ ದೇಶದಲ್ಲಿ ಇರ್ಲಿಕ್ಕೆ? ನಿಮ್ಗೆ ಓಟಿನ ಹಾಕಿ ಕೊಟ್ಟವ್ರು ಯಾರು? ನಿಮ್ಗೆ ನೋಟು ಸೀಟ್ ಕೊಟ್ಟವ್ರು ಯಾರು? ನಿಮ್ಗೆ TP ZP ಕೊಟ್ಟವ್ರು ಯಾರು? ನಿಮ್ ಪ್ರಧಾನಿ ಮಾಡಿದವ್ರು ಯಾರು? ನಿಮ್ಗೆ ರಾಷ್ಟ್ರಪತಿ ಮಾಡಿದವ್ರು ಯಾರು? ಅಂಬೇಡ್ಕರ್ ಸಂವಿಧಾನದ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀರಿ ನೀವೆಲ್ಲ. ಅಂತದ್ರಲ್ಲಿ ಅಂಬೇಡ್ಕರ್ ಸಂವಿಧಾನನೇ ನಾಶ ಮಾಡ್ಬೇಕು ಅಂತ ನೀವು ಉನ್ನಾರ ಮಾಡ್ತಾ ಇದ್ರೆ ನಾವು ಸುಮ್ನೆ ಕೂರೋರಲ್ಲ. ನಮ್ಗೆ ಬುದ್ಧನೂ ಗೊತ್ತು, ಯುದ್ಧನೂ ಗೊತ್ತು. ಮೊದ್ಲೇ ತಲವಾರು ಹಿಡಿದಿರ್ತಕ್ಕಂಥ ಜನ ನಾವು. ನಿಮ್ಮ ದೊಣ್ಣೆಗಳಿಗೆ ಯಾವತ್ತೂ ಎದುರೋದಿಲ್ಲ. ನಿಮ್ಮ ದೊಣ್ಣೆಯಿಂದ ಏನು ಮಾಡಕ್ ಆಗೋದಿಲ್ಲ. ನಿಮ್ಮ ದೊಣ್ಣೆಯಿಂದ ಈ ದೇಶದ ಸಮಸ್ಯೆ ಪರಿಹಾರ ಆಗಲ್ಲ. ಈ ದೇಶದ ಸಮಸ್ಯೆ ಪರಿಹಾರ ಆಗೋದು ಸಂವಿಧಾನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಪರಿಹಾರ ಆಗುತ್ತೆ. ಹಾಗಾಗಿ ದಯಮಾಡಿ ಯಾದಗಿರಿಯಿಂದ ನಾನು ಹೇಳ್ತಾ ಇದ್ದೇನೆ, ದೇಶ ರಕ್ಷಣೆ ಮಾಡ್ತಿರಲ್ಲ ಅಂತ ಹೇಳ್ತೀರಿ. ನೀವು ದೇಶದವರೇ ಅಲ್ವಲ್ಲ. ನೀವು ಈ ದೇಶದಲ್ಲಿ ವಿದೇಶದ ವಾರಸುದಾರ ಅಲ್ವಲ್ಲ. ನೀವು ಈ ದೇಶದ ವಾರಸುದಾರ ನೀವು ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಾದಂತ ಅವಮಾನ, ರಾಷ್ಟ್ರಪತಿಗಾದಂತ ಅವಮಾನ, ಪ್ರಧಾನ ಮಂತ್ರಿಗಳಿಗಾದಂತ ಅವಮಾನ, ಇದನ್ನ ಪ್ರಶ್ನೆ ಮಾಡ್ತಾ ಇದ್ರಿ ನೀವು. ಇವತ್ತಿನವರೆಗೂ ನೀವು ರಾಷ್ಟ್ರಧ್ವಜವನ್ನು ನಿಮ್ಮ ಕಚೇರಿ ಮೇಲೆ ಆರಿಸಿದ್ದೀರಾ? ಪ್ರಿಯಾಂಕ ಖರ್ಗೆ ಆಗ್ಲಿ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗ್ಲಿ, DC ಆಗ್ಲಿ, ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೇಳೋದೇನೋ, ನಾನು ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳ್ಕೊಳ್ಳೋದು ಇಷ್ಟ ಈ ವೇದಿಕೆಯಿಂದ. ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೆ ಇರ್ತಕ್ಕಂಥ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟದೆ ಆದ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ನೀವು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ಹೇಳ್ಬೇಕಾಗುತ್ತೆ. ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಲಿ, ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನದ ಪೀಠದಲ್ಲಿ ಕೂತಿರೋರು. ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ, ನಿಮ್ದು ಸಂಘ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಬೇಕೆ ಹೊರತು ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಅನ್ಯಾಯಕ್ಕೆ ಆಗ್ತೀರಿ. ನೀವು ನ್ಯಾಯಾಧೀಶರು, ನೀವು ನಾಳೆ 24ನೇ ತಾರೀಕು ಲಾಸ್ಟ್ ಗಡುವು ಇದೆ ಹೈಕೋರ್ಟ್ ನಲ್ಲಿ. ಇವತ್ತೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿಂದ, ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ, ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡ್ಬೇಕು. ನೀವೇನಾದ್ರೂ ನಾಳೆ ಆದೇಶ ಕೊಟ್ರಿ, ನೀವು ಈ ಸಂವಿಧಾನ, ಬಾಬಾ ಸಾಹೇಬ್ರ ಸಂವಿಧಾನ, ಈ ದೇಶದ ಸಂವಿಧಾನ, 140 ಕೋಟಿ ಜನರಿಗೆ ಮಾಡಿದಂತ ದ್ರೋಹ. ನೀವು ಪಾರ್ಟಿಯ ಗುಲಾಮರು, ಪಕ್ಷದ ಗುಲಾಮರಾಗ್ತೀವಿ, ನ್ಯಾಯಾಧೀಶರಾಗ್ಲಿಕ್ಕೆ ಯೋಗ್ಯರಾಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಧೀಶರಿಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಯಾವ ಸಂಘಗಳು ರಿಜಿಸ್ಟ್ರೇಷನ್ ಆಗ್ತಲ್ಲಿ ಇರಬೇಕು, ಅವ್ರಿಗೆ ಬೇರೆ ಸಂವಿಧಾನ, ನಮಗ್ ಬೇರೆ ಸಂವಿಧಾನ ಇದೆಯಾ ಈ ದೇಶದಲ್ಲಿ? ಯಾವ ಸಂವಿಧಾನ ಜಾರಿ ಮಾಡಕ್ ಕೂತಿದ್ದೀರಿ ನೀವು? ಹಾಗಾಗಿ ಕಲಬುರಗಿ ಆಗ್ಲಿ, ಯಾದಗಿರಿ ಆಗ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿಗೆ ಬೆಂಕಿ ಹಚ್ಚೋ ಕೆಲಸ ಯಾವತ್ತೂ ಮಾಡಬಾರ್ದು. ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನಮಗೆ ಧರ್ಮ ಮುಖ್ಯ ಅಲ್ಲವೇ ಅಲ್ಲ. ನಾವು ಅಂಬೇಡ್ಕರ್ ವಂಶಸ್ಥರು, ಬಸವಾದಿ ಶರಣರ ವಂಶಸ್ಥರು. ನಮಗೆ ದೇಶ ಮುಖ್ಯ ಹೊರತು ಧರ್ಮ ಮುಖ್ಯ ಅಲ್ಲ, ದೇಶ ಮುಖ್ಯ. ನೀವು ದೇಶ ಪ್ರೇಮಿಗಳಾಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅವಮಾನ ಆದಾಗ ಎಲ್ಲೋಗಿದ್ರಿ? ಧರ್ಮಸ್ಥಳದಲ್ಲಿ ಇಷ್ಟು ರೇಪ್ ಆಯ್ತು, 493 ರೇಪ್ ಆಯ್ತಲ್ಲ ಧರ್ಮಸ್ಥಳದಲ್ಲಿ. ಎಲ್ಲಿದ್ದೀರಪ್ಪ ರಾಷ್ಟ್ರ ಭಕ್ತರೆ? ಎಲ್ಲಿವೆ ನಿಮ್ ದೊಣ್ಣೆಗಳು? ಎಲ್ಲಿವೆ ನಿಮ್ ದೊಣ್ಣೆಗಳು? ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ಹೋಗ್ಬೇಕಾಗಿತ್ತು ನಿಮ್ಮ ದೊಣ್ಣೆಗಳು. ಇವತ್ತು ಚಿತ್ತಾಪುರಕ್ಕೆ ದೊಣ್ಣೆ ತರ್ತಿದ್ದೀರಾ? ನೀವು ಚಿತ್ತಾಪುರಕ್ಕೆ ದೊಣ್ಣೆ ತಂದ್ರೆ ನವೆಂಬರ್ 2ನೇ ತಾರೀಕು ನಾವು ಕೋರೆಗಾಂವ್ ಯುದ್ಧ ಮಾಡಿರ್ತಕ್ಕಂಥವ್ರು 1818ರಲ್ಲಿ ನೀವು ದೊಣ್ಣೆ ತನ್ನಿ, ದೊಣ್ಣೆ ಮಹಿಮೆ ಏನು ಅಂತ ತೋರಿಸ್ತೀವಿ ನಾವು. ಹಾಗಾಗಿ ಯಾವತ್ತು ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ದೇಶದ ಬಹುಸಂಖ್ಯಾತರು. ನಿಮ್ಮ ತರ ನಾವು ಲಾಠಿ ಹಿಡ್ಕೊಂಡು ಟೋಪಿ ಹಾಕಿ, ದೇಶಕ್ಕೆ ಟೋಪಿ ಹಾಕಿ, ದೇಶದ ಸಂಪತ್ತಿಗೆ ಟೋಪಿ ಹಾಕಿ, ದೇಶದ ಜನರಿಗೆ ಟೋಪಿ ಹಾಕರಲ್ಲ ನಾವು ನಿಜವಾಗ್ಲೂ ಈ ದೇಶದ ಘನತೆ, ಸಾಮಾಜಿಕ ನ್ಯಾಯವನ್ನು ಎತ್ತಿಡಿರ್ತಕ್ಕಂಥವ್ರು.
ಬಸವಾದಿ ಶರಣರ ನಾಡಲ್ಲಿ ಬಸವಣ್ಣನ ನಾಡಲ್ಲಿ ಬೆಂಕಿ ಹಚ್ಚಬೇಕು ಅಂತ ಮಾಡಿದ್ರೆ ನೀವು. ಪ್ರಿಯಾಂಕಾ ಖರ್ಗೆ ಹೇಳಿರೋದ್ರಲ್ಲಿ ಏನಿದೆ? ಕಾನೂನಾತ್ಮಕವಾಗಿ ಪರ್ಮಿಷನ್ ತಗೊಳ್ಳಿ, ರಿಜಿಸ್ಟ್ರೇಷನ್ ಮಾಡಿದ್ರೆ ನಮ್ಮ ಮುಖದ ಮೇಲೆ ಹೆಸರು ಹೇಳ್ತಾರೆ. ಹೆಸರು ನಿಮಗೆ ತಾಕತ್ತಿದ್ರೆ ಯಾವನೋ ಹೇಳ್ತಾನೆ ನಮಗೆ 100 ವರ್ಷ ಆಗ್ಬಿಟ್ಟಿದೆ, ನಮಗೆ ರಿಜಿಸ್ಟ್ರೇಷನ್ ಬೇಡ ಅಂತ. 100 ವರ್ಷ ಆಗಿತ್ತು ಸ್ವಾಮಿ, ನಿಮ್ಗೆ ಎಲ್ಲಿ ಓಟ್ನಕ್ಕೆಲ್ಲಿತ್ತು? ನೀವು ನಾಗರಿಕರಾಗಿದ್ರ? ನಿಮ್ಗೆ ಯಾರು ಓಟ್ನಕ್ಕನ್ನು ಕೊಟ್ಟಿದ್ದು? ಯಾವ ಸಂವಿಧಾನದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಹಾಗಾಗಿ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು, ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ, ಸನ್ಮಾನ್ಯ ನ್ಯಾಯಮೂರ್ತಿಗಳಲ್ಲಿ ಕೇಳ್ಕೊಳ್ಳೋದು, ಇಂತಹ ಬೆಂಕಿ ಹಚ್ಚತಕ್ಕಂಥ ಸಂಘಗಳನ್ನ ನಿಷೇಧ ಮಾಡಲೇಬೇಕು ನೀವು. ಇವು ರಾಷ್ಟ್ರವನ್ನ ರಕ್ಷಣೆ ಮಾಡೋ ಸಂಘ ಅಲ್ಲ, ಇವು ರಾಷ್ಟ್ರವನ್ನ ನಾಶ ಮಾಡ್ತಕ್ಕಂಥವು, ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಗಳಿವು. ದೇಶದ್ರೋಹ ಯಾರು ಮಾಡ್ತಾ ಇರೋದು? ದೇಶದ್ರೋಹಿಗಳು ಯಾರು? ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಬೆಂಕಿ ಹಚ್ಚರೆ ದೇಶದ್ರೋಹಿಗಳು. ಮಕ್ಕಳ ಕೈಯಲ್ಲಿ ಆಯುಧಗಳು ಕೊಡರೆ ದೇಶದ್ರೋಹಿಗಳು. ಹಾಗಾಗಿ ಇವತ್ತಿನ ಹೋರಾಟ ಯಶಸ್ವಿ ಆಗ್ಲಿ, ನೀವು ಅರ್ಜಿ ಕೊಡಿ. 24ನೇ ತಾರೀಕು ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಆದೇಶ ಕೊಡ್ತಕ್ಕಂಥ ನ್ಯಾಯಾಧೀಶರಿಗೆ ನಾನು ಕೇಳ್ಕೊಳ್ಳೋದು, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೊಡಿ, ಸಂವಿಧಾನ ಬದ್ಧ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ ಬಿಸಾಕಿ. ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಮನು ಸಂವಿಧಾನ ಜಾರಿ ಮಾಡ್ಲಿಕ್ಕೆ ಬಿಡಬಾರ್ದು, ಮನು ಸಂಸ್ಕೃತಿಗೆ ಅವಕಾಶ ಕೊಡಬಾರ್ದು. ಇದನ್ನ ನಾವು ಒಕ್ಕರ್ಲಿಂದ ಹೇಳ್ತಕ್ಕಂಥದ್ದು. RSS ಅಂತಕ್ಕಂಥದ್ದು ದೇಶಭಕ್ತಿ. ದೇಶಕ್ಕೆ ನೀವು ಭಕ್ತಿ ತೋರಿಸೋದಾಗಿದ್ರೆ ಈ ದೇಶದಲ್ಲಿ ಎಷ್ಟು ರೇಪ್ಗಳಾಗಿದೆ ಯಾಕೆ ಹೋಗಿಲ್ಲ ನೀವು? ಯಾಕೆ ಇಷ್ಟೊಂದು ಅಸ್ಪೃಶ್ಯತೆ ಯಾಕೆ ಹೋಗಿಲ್ಲ ನೀವು? ಹಾಗಾಗಿ ದಯಮಾಡಿ ಅಸಮಾನತೆಯಿಂದ ಇರ್ತಕ್ಕಂಥ ಈ ಸಮುದಾಯದಲ್ಲಿ ಸಾಮಾಜಿಕ ನ್ಯಾಯ ಕೊಟ್ಟದ್ದು ಈ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ, ಬಹುಜನರ ಸಂವಿಧಾನ. ಇದನ್ನ ಗೌರವಿಸಿ ರಕ್ಷಣೆ ಮಾಡಿ ಸಂವಿಧಾನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಸಮುದಾಯಗಳು ಮಾಡಬೇಕು ಅಂತಕ್ಕಂಥ ಸುಸಂದರ್ಭದಲ್ಲಿ ಇವತ್ತೆಲ್ಲ ಸೇರಿದ್ದೇವೆ. ಈ ಒಂದು ಲಾಠಿ ಹಿಡ್ಕೊಂಡು ಏನ್ ನೀವು ಬೀದಿ ಬೀದಿ ಸುತ್ತಾ ಇದ್ದೀರಿ, 100 ವರ್ಷ ಆಗಿದೆ. 100 ವರ್ಷ ಆಗಿದ್ರು ನಿಮ್ ತಲೆಗೆ ಬುದ್ಧಿ ಬಂದಿಲ್ಲ. 100 ವರ್ಷ ಆದ್ರೂ ಕತ್ತೆಗಳಾಗಿದ್ದೀರಿ ನೀವು. ದೊಣ್ಣೆ ಹಿಡ್ಕೊಂಡು ಬರ್ತೀರ ನೀವು. ಮೊದಲೇ ತಲವಾರು ಹಿಡ್ಕೊಂಡ್ರು ವಾಲ್ಮೀಕಿ ಸಮುದಾಯದವರು, ಕೋಲಿ ಸಮುದಾಯದವರು, ಅವ್ರು ತಲವಾರಲ್ಲೇ ಬದುಕಿರೋದು ಯಾವಾಗ್ಲೂ. ಹಾಗಾಗಿ ನಿಮ್ಮ ದೊಣ್ಣೆಗಳಿಂದ ಏನು ಪ್ರಯೋಜನ ಆಗೋದಿಲ್ಲ. ಕೈಯಲ್ಲಿ ಪೆನ್ನುಗಳು ಹಿಡ್ಕೊಳ್ಳಿ. ಬಾಬಾ ಸಾಹೇಬರು ಪೆನ್ನಿಂದ ಈ ದೇಶ ಕಟ್ಟಿರೋದು, ಪೆನ್ನಿಂದನೇ ಈ ದೇಶ ಚರಿತ್ರೆ ಬದಲಾಯಿಸಿರೋದು. ಮಕ್ಕಳ ಕೈ ಪೆನ್ ಕೊಡಿ, ದೊಣ್ಣೆ ಬಿಟ್ಟು. ಅದನ್ನ ನಾವು ಇವತ್ತು ಈ ಒಂದು ಸಂದೇಶವನ್ನ ಸಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕಾಗಿದೆ. ಚಿತ್ತಾಪುರ, ಶಾಬಾದು, ವಾಡಿ ಎಲ್ಲಾ ಕಡೆಯಲ್ಲಿ ಇವತ್ತು ಪ್ರತಿಭಟನೆಗಳಾಗ್ತಾ ಇದೆ. ಎಲ್ಲಾ ಸಂಘಟನೆಗಳು ಸೇರಿದ್ದೇವೆ. ನೀವು ದೇಶಭಕ್ತರೇ ಆಗಿದ್ರೆ ನಮ್ಮ ಜೊತೆಗೆ ಬರ್ರಪ್ಪ, ದೇಶ ಉಳಿಸೋಣ. ಬನ್ನಿ ನಮ್ಮ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗುವ, ಬನ್ನಿ ನಮ್ಮ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗೆ ಅನ್ಯಾಯ ಆಗಿದೆ ಹೋರಾಟ ಮಾಡೋಣ. ಅದಕ್ಕೆಲ್ಲ ಬರಂಗಿಲ್ಲ. ಯಾರಿಗಾರ ದಲಿತರಿಗೆ, ಸಣ್ಣ ಪುಟ್ಟ ಸಮುದಾಯಕ್ಕೆ ಅನ್ಯಾಯ ಆದ್ರೂ ಬರಂಗಿಲ್ಲ. ನೀವು ಉಸಿರೇ ಎತ್ತಂಗಿಲ್ಲ. ನಿಮಗೇನು ದೇಶಭಕ್ತಿ ಯಾವುದು? ಈ ದೇಶನ ಮಾರ್ಬೇಕು, ಬೇರೆಯವ್ರಿಗೆ ಮಾರ್ಬೇಕು ಈ ದೇಶದ ಆಸ್ತಿಗಳನ್ನ. ಅದು ನಿಮ್ ದೇಶಭಕ್ತಿ. ಏರ್ಪೋರ್ಟ್ಗಳು ಮಾರಾಯ್ತು, ರೈಲ್ವೆ ಸ್ಟೇಷನ್ ಮಾರಾಯ್ತು, ಎಲ್ಲಾನು ಮಾರಾಟಕ್ಕೆ ಇಕ್ಕದೆ ದೇಶಭಕ್ತಿ. ಆದ್ರಿಂದ ಅಲಹಾಬಾದ್ ಕೋರ್ಟ್ ಮೇಲೆ ಕೇಸರಿ ಬಾವುಟ ಆರಿಸ್ಬೇಕು ಅಂತ ಹೋಗಿದ್ದೀರಿ. ಅದು ನಡೆಯೋದಿಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಇಲ್ಲಿ ರಾಷ್ಟ್ರ ಧ್ವಜನೇ ಶ್ರೇಷ್ಠ ನಮ್ಗೆ, ಇನ್ನು ಯಾವ ಬಾವುಟನೂ ಬೇಕಾಗಿಲ್ಲ ನಮ್ಗೆ. ರಾಷ್ಟ್ರ ಧ್ವಜನೇ ಶ್ರೇಷ್ಠ ನಮ್ಗೆ. ಅಂತ ರಾಷ್ಟ್ರದ ಧ್ವಜ ಹಿಡ್ಕೊಂಡು ಮುನ್ನುಗ್ತೀವಿ ನಾವು. ನಿಮ್ಮ ಭಗವಂತನ ಧ್ವಜವನ್ನ ನಿಮ್ ಮನೇಲಿ ಆರಿಸ್ಕೊಳ್ಳಿ, ನಿಮ್ ಮನೆ ಮೇಲೆ ಆರಿಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಧರ್ಮ ನಿಮ್ಮ ವೈಯಕ್ತಿಕವಾದಂತ ಹಕ್ಕು, ಅದು ನೀವು ನಿಮ್ ಮನೇಲಿ ಮಾಡ್ಕೊಳ್ಳಿ. ಬೀದಿಗೆ ಬಂದ್ಮೇಲೆ ನಾವು ಭಾರತೀಯರು, ಐ ಆಮ್ ಫಸ್ಟ್ಲಿ ಇಂಡಿಯನ್ ಲಾಸ್ಟ್ಲಿ ಇಂಡಿಯನ್ ಅಂದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತಹ ರಾಷ್ಟ್ರ ಪ್ರೇಮಿ ಅಂಬೇಡ್ಕರ್. ಅವ್ರ ಹೆಸರಿನಲ್ಲಿ ಸಮತಾ ಸೈನಿಕ ದಳ ಬರ್ತಾ ಇದೆ. ಅವರು ಒಂದು 5,000 ಜನ ಸೇರ್ತಾ ಇದ್ದಾರೆ ಕಲಬುರಗಿನಲ್ಲಿ, ಚಿತ್ತಾಪುರದಲ್ಲಿ. ನಾವು ಸೇರ್ತಾ ಇದ್ದೇವೆ. ಬನ್ನಿ ದೇಶಭಕ್ತರೇ, ದೇಶವನ್ನ ಕಾಪಾಡೋಣ ನಾವು ನೀವೆಲ್ಲ ಸೇರಿ. ಅದು ಬಿಟ್ಟು ನೀವು ದೊಣ್ಣೆ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ಬರ್ತೀರಿ ಅಂದ್ರೆ ನಾವು ಸುಮ್ಮನೆ ಕೂರೋ ಜನ ಅಲ್ಲ ಅಂತಕ್ಕಂಥ ಸಂದೇಶವನ್ನೇ ಈ ಸಂದರ್ಭ ಕೊಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಎಲ್ಲ ಶಾಂತಿಯುತವಾಗಿ ನೀವೆಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತೇವೆ. ನಾವು ಸರಿಗ ಯಾರನ್ನ ಯಾರು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ. ಸಂವಿಧಾನಬದ್ಧವಾಗಿ ನಾವೆಲ್ಲರೂ ಮೂಲಭೂತ ಕರ್ತವ್ಯಗಳು ಸಂವಿಧಾನದಲ್ಲಿ ಸಂವಿಧಾನಬದ್ಧವಾಗಿ ನಾವು ನಡ್ಕೋಬೇಕೇ ಹೊರತು ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿರೋ ಕಾಪಿ ಕೊಡ್ರಪ್ಪ ಅಂತ ಪ್ರಿಯಾಂಕಾ ಖರ್ಗೆ ಕೇಳ್ತಾ ಇದ್ದಾರೆ. ನೀವು ಸಂಘ ಸಂಸ್ಥೆಗಳ ನಿಯಮದಡಿಯಲ್ಲಿ ಬೇರೆ ಯಾವುದಾದ್ರು ಸಂಘ ಅರ್ಜಿ ಹಾಕಿದ್ರೆ ನಿಮ್ಮ ಸಂಘಟನೆ ಏನಾಗಿದೆ ಅದು ರಿಜಿಸ್ಟ್ರೇಷನ್ ಕೊಡಿ ಅಂತ ಕೇಳ್ತೀರಿ. ಈ ಸುಪ್ರೀಂ ಕೋರ್ಟ್ನವರು, ಹೈಕೋರ್ಟ್ನವರು, ಡಿಸ್ಟ್ರಿಕ್ಟ್ DC ಅವರು ಕೇಳಬೇಕಲ್ವಾ? ನೀವು ಸಂಘಟನೆ ಮಾಡಿದ್ದೀರಿ ಅಂದರೆ ರಿಜಿಸ್ಟರ್ ಇದ್ರೆ ಕೊಡಿ, ಕೊಟ್ಟಿಲ್ಲ ಅಂದರೆ ಯಾಕೆ ನೀವು ದೇಶಭಕ್ತಿ ಹೆಸರಿನಲ್ಲಿ ಹುಡುಗರ ಕೈಗೆ ನೀವು ಲಾಠಿ ಕೊಟ್ಟಿದ್ದೀವಿ? ಈ ದೇಶದಲ್ಲಿ ಮಕ್ಕಳ ಕೈಗೆ ಪೆನ್ ಕೊಡ್ರಪ್ಪ ಅಂತ ನಾವು ಹೇಳಿದ್ರೆ ಇಲ್ಲ
ನಾವು ಲಾಠಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲಾಠಿ ಕೊಟ್ಟರೆ ಯಾವ ಸಂಸ್ಕೃತಿ ಇದು? ಇಡೀ ದೇಶ ವಿಶ್ವಕ್ಕೆ ಗುರು ಆಗಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಕೈಲಿ ನಾವು ದಂಡ ಕೊಟ್ಟರೆ ಗುರು ಆಗುತ್ತೆ ದೇಶ. ಈ ದೇಶದಲ್ಲಿ ಬೇಕಾದ ಸಮಸ್ಯೆಗಳಿದೆ, ಬಹಳಷ್ಟು ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ. ಇವತ್ತಿಗೂ ದೇವಸ್ಥಾನ ಕೊಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ದೇಶಭಕ್ತಿ ಬರೀಬೇಕಲ್ವಾ? ನೀವು ಅಲ್ಲಿ ಹೋಗ್ಬಿಟ್ಟು ದೇಶ ನ್ಯಾಯ ಕೊಡ್ಬೇಕಲ್ವಾ? ಅದು ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಬೇಡ, ನೀವು ನಿಜವಾಗ್ಲೂ ನಿಮಗೆ ರಿಜಿಸ್ಟ್ರೇಷನ್ ಆಗಿದ್ರೆ ಪತ್ರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ನಮಗೆ 100 ವರ್ಷ ಆಗ್ಬಿಟ್ಟಿದೆ, ನಾವು ಪತ್ರ ಕೊಡಲ್ಲ, ನಾವು ಹಂಗೆ ಕೊಡಲ್ಲ ಅಂದರೆ ಈ ದೇಶ ಏನು ಭಯೋತ್ಪಾದಕರ ದೇಶನ, ಏನು ದಬ್ಬಾಳಿಕೆ ದೇಶನ, ಇದು ಏನು ಕಾನೂನು ವ್ಯಾಪ್ತಿ ಇಲ್ವಾ, ಸಂವಿಧಾನ ಇಲ್ವ ದೇಶದಲ್ಲಿ, ಅಥವಾ ಏನಾದ್ರು ಅರಾಜಕತೆ ಆಗಿದೆ ಈ ದೇಶದಲ್ಲಿ? ಹಾಗಾಗಿ ಇವತ್ತು ಯಾದಗಿರಿ ಎಲ್ಲ ಸಮುದಾಯದ ಪ್ರತಿಭಟನೆ ರ್ಯಾಲಿ ಮಾಡ್ತಾರೆ. ಇಲ್ಲ ನಾವು ಚಾಮರಾಜನಗರ ಬಂದ್ ಮಾಡಿದ್ದೀವಿ. ಸರ್, ಈ ರಿಪಬ್ಲಿಕ್ ಚಿತ್ತಾಪುರನೂ ಇಲ್ಲ, ಡೆಮೊಕ್ರೆಟಿಕ್ ಚಿತ್ತಾಪುರನೂ ಇಲ್ಲ. ಚಿತ್ತಾಪುರವಾಗಿ ಇದೆ. ಚಿತ್ತಾಪುರ ಜನ ಬಹಳ ಚೆನ್ನಾಗವ್ರೆ. ಅಲ್ಲಿ ಏನಾಗಿದೆ, ಚಿತ್ತಾಪುರದಲ್ಲಿ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಸಂಘಟನೆ ಹೆಸರಲ್ಲಿ ಜನಗಳ ನಡುವೆ ವಿಷ ಬೀಜ ಬಿತ್ತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ಮೈಸೂರು, ಚಾಮರಾಜನಗರ ಭಾಗದಲ್ಲೆಲ್ಲ ಬಂದಾಗಿದೆ. ನಾನೇನು ಹೇಳ್ತಾ ಇದ್ದೇನೆ, ಚಿತ್ತಾಪುರ ಏನು ರಿಪಬ್ಲಿಕ್ ಚಿತ್ತಾಪುರ ಆಗಿಲ್ಲ. ಚಿತ್ತಾಪುರ ಸಾಮಾಜಿಕ ನ್ಯಾಯ ಇದೆ, ಎಲ್ಲರೂ ಸಮಾನವಾಗಿ ಬದುಕ್ತಾ ಇದ್ದಾರೆ. ನಾವು ಕೇಳೋದು, ನೀವು ರಿಜಿಸ್ಟ್ರೇಷನ್ ಇದ್ರೆ ಕೊಡ್ರಪ್ಪ ಅಂತ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅಂತ ಇದು. ಈಗ ಬೇರೆ ಕಡೆ ಪದಸಂಚಲನ ಮಾಡಿದ್ರು ಕೂಡ ಯಾವುದೇ ಗಲಾಟೆ ಆಗಿಲ್ಲ, ಘರ್ಷಣೆ ಆಗಿಲ್ಲ. ಬೇರೆ ಕಡೆ ಎಲ್ಲಾ ಕಡೆನೂ ಆಗಿದೆ. ನಮ್ಮ ಚಾಮರಾಜನಗರ ಬಂದ್ ಮಾಡಿಸಿದ್ದೀವಿ, ಮತ್ತೆ ನಮ್ಮ ಕೋಲಾರ ಬಂದ್ ಮಾಡಿಸಿದ್ದೀವಿ. ಅಲ್ಲ, ಪಥಸಂಚಲನ ಮಾಡ್ತಾ ಇದ್ರಿ ಸರಿಯಪ್ಪ. ನೀವು ಪಥಸಂಚಲನ ಚಿತ್ತಾಪುರದಲ್ಲೇ ಯಾಕೆ ಎಲ್ಲಾ ಕಡೆಯವ್ರನ್ನ ಸೇರಿಸ್ಮಾಡ್ಬೇಕು? ನೀವು ಇಡೀ ರಾಜ್ಯದ ಚಿತ್ತಾಪುರಕ್ಕೆ ಯಾಕೆ ಕರಿಬೇಕು? ಕರೆದಿದ್ದಾರೆ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರುಗಳು. ಇಲ್ಲ ಎಲ್ಲ ನ್ಯೂಸು ಮೀಡಿಯಾದಲ್ಲೆಲ್ಲ ನಮ್ಮ ಡಿಮ್ಯಾಂಡ್ ಇಷ್ಟೇ. ಇಲ್ಲ ನಮ್ಗೆ ಅಲ್ಲ ಗುರುಗಳೇ, ನಾಳೆ ಅಪ್ಲಿಕೇಶನ್ ಅರ್ಜಿ ಪೀಠಕ್ಕೆ ಬರುತ್ತೆ. ಅಲ್ಲ, ಒಂದು ನಿಮಿಷ ಕೇಳಿ. ಅಲ್ಲ, ನಾಳೆ 24ಗೆ ಪೀಠಕ್ಕೆ ಅರ್ಜಿ ವಿಚಾರಣೆಗೆ ಬರುತ್ತೆ. ಸೊ ಹೀಗಾಗಿ ತಮ್ಮ ಕಡೆಯಿಂದ ಕೂಡ ಕೆಲವೊಂದಿಷ್ಟು ಸಂಘಟನೆಗಳು ಅರ್ಜಿ ಹಾಕಿದ್ದಾರೆ. ಅವತ್ತೇ ಅವಕಾಶ ಕೊಡ್ಬೇಕು 2ನೇ ತಾರೀಕು ಅಂತೇಳಿ. ಒಂದು ವೇಳೆ ತಮಗೇನಾದ್ರು ಅವಕಾಶ ಕೊಡದೆ ಅವ್ರಿಗೆ ಅವಕಾಶ ಕೊಟ್ಟರೆ ತಾವು ಏನಾದರೂ ರ್ಯಾಲಿ ಏನಾದ್ರು ಹಿಂಗೇನಾದ್ರು ಪ್ಲಾನ್ ಮಾಡಿದ್ದೀರಾ ಸರ್? ಈಗಾಗಲೇ ನಾವು ಎಲ್ಲ ರ್ಯಾಲಿಗಳಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು ರ್ಯಾಲಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಿನಲ್ಲಿ ದೇಶ ಹೊಡೆಯೋದು ಬೇಡ್ರಪ್ಪ. ಅವಕಾಶ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ನೀವು ಮತ್ತೆ ಕೊಟ್ಟರೆ ನಮಗೂ ಕೊಡ್ತಾರೆ. ಕೊಡ್ಲಿಲ್ಲ, ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೂ ಕೊಡೋದು ಬೇಡ, ಅವ್ರಿಗೆ ಕೊಡ್ತಾರೆ. ಒಂದ್ ವೇಳೆ ಅವ್ರಿಗೆ ಕೊಟ್ಟರೆ ನಿಮ್ಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ದು ಏನಂತ ನೋಡಿ ಮಾಡ್ಕೊಂಡಿದ್ದೀವಿ. ನಾವು ರೆಡಿ ಇದ್ದೀವಿ. ಅಲ್ಲ ನ್ಯಾಯಾಲಯದಿಂದ ನಿಮ್ಗೆ ಅವಕಾಶ ಕೊಡ್ಲಿಲ್ಲ, ಅನುಮತಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ನಾವು ರ್ಯಾಲಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದ್ರ ವಿರುದ್ಧವಾಗಿ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಬೇಕಾಗಿಲ್ಲ ಅನುಮತಿ. ಅವ್ರ ಹೆಂಗೆ ನಮಗೆ ಮಾಡ್ತಿದಾರೆ ನಾವು ಹಂಗೆ ಮಾಡ್ತೀವಿ. ನಾವು ತಯಾರಾಗಿದ್ದೀವಿ ಸರ್. ಅಂದ್ರೆ ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಒಂದ್ ಕಡೆ ಮಾಡ್ಕೊಳ್ಳಿ. ನಾವು ಅದ್ರ ಬಗ್ಗೆ ಏನು ಇಡೀ ರಾಜ್ಯನೇ ನೀವು ಚಿತ್ತಾಪುರದ ಕಡೆಗೆ ಬನ್ನಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಚಿತ್ತಾಪುರ ಅಂದ್ರೆ ಬಿಜೆಪಿ ಟಾರ್ಗೆಟ್ ಚಿತ್ತಾಪುರ ಮಾಡ್ಬೋದು. ಬಿಜೆಪಿ ಪಕ್ಷ ಬೇಡ ನಮಗೆ. ಇಟ್ ಇಸ್ ನಾಟ್ ಎ ಪಾರ್ಟಿ, ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ಪಾರ್ಟಿ, ಇಟ್ ಇಸ್ ಎ ಕ್ವಶನ್ ಆಫ್ ಓನ್ಲಿ ಸಂಘ. ಆಯ್ತಲ್ಲ? ಈಗ RSS ಚಿತ್ತಾಪುರ ಅಷ್ಟೇ ಅಂದ್ರೆ ಟಾರ್ಗೆಟ್ ಆದಂಗೆ ಆಯ್ತಲ್ಲ. ಚಿತ್ತಾಪುರ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ನನ್ನ ಪ್ರಶ್ನೆ. ಎಲ್ಲ ರಾಜ್ಯನೂ ಬಿಟ್ಬಿಟ್ಟು ಯಾಕೆ ಚಿತ್ತಾಪುರಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ? ಏನು ಉದ್ದೇಶ ಅದು? ಅಲ್ಲಿ ಮಾದೇವಪ್ಪನ ಟಿ ನರಸೀಪುರಕ್ಕೆ ಬಂದ್ರಿ, ಚಾಕು ಹಾಕ್ಸಿದ್ರಿ, ಕೊಲೆ ಆಯಿತು. ಟಿ ನರಸೀಪುರದಲ್ಲಿ ಹೋದ ವರ್ಷ ಯಾರ ತಲೆ ಮೇಲೆ ಹಾಕ್ಬೇಕು ಅಂತ ಮಾಡಿದ್ರಿ? ಮನೆಗೆ ಯಾರು ಹಾಕಿದ್ದು? ಜೈಲ್ಗೆ ಹೋದವ್ರು ಯಾರು? ಎಲ್ಲ RSS ಕಾರ್ಯಕರ್ತರು. ಗೊತ್ತಾಗಲ್ವಾ ಇದು ಜನಕ್ಕೆ? ಜನಕ್ಕೆ ಅರ್ಥ ಆಯ್ತಾ ಇಲ್ವಾ? ಸರ್, ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಎಲ್ಲವೂ ನಿಷೇಧ ಆಗ್ಬೇಕಂತ ನಾವು ಡಿಮ್ಯಾಂಡು. ಯಾವುದೇ ಆಗಿರಲಿ, ಅದು ರಿಜಿಸ್ಟ್ರೇಷನ್ ಆಗಿಲ್ಲ, ನಿಷೇಧ ಆಗ್ಬೇಕು. ನಮ್ಮ ಡಿಮ್ಯಾಂಡ್ ಅದು. ಈಗ ಬೆಳಗಾವಿ ಇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಡ ಯಾರು? ಕಾಂಗ್ರೆಸ್ ಕಾರ್ಯಕರ್ತರು ಸರ್. ಪಾರ್ಟಿ ಕಾಂಗ್ರೆಸ್ ಆಗ್ಲಿ, ಇಲ್ಲಿ ಮಂಡ್ಯದಲ್ಲಿ ಕೂಗಿರೋ ಯಾರು? ಅಲ್ಲ ಅಂದ್ರೆ ಅಲ್ರಿ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಯಾವ ಪಕ್ಷಗಳಾಗ್ಲಿ ದೇಶನ ಏನ್ ಮಾಡ್ಬೇಕು ಅಂತ ಮಾಡಿದ್ರಿ ನೀವು? ಏನ್ ಕಾಂಗ್ರೆಸ್ ಪಕ್ಷ ವಕ್ತಾರ ಇಲ್ಲಿ ಕೂತಿರೋರು? ಏನ್ ಕಾಂಗ್ರೆಸ್ ಗುಲಾಮ್ರ ಬಂದಿರೋರು? ಏನ್ ಬಿಜೆಪಿ ಗುಲಾಮ್ರ ಬಂದಿರೋ? ಇಲ್ಲಿ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಾಮಾಜಿಕ ನ್ಯಾಯ ಉಳಿಬೇಕು. ಬಡವರುಗಳಿಗೆ ಬದುಕು ಬೀದಿಗೆ ಬಂದು ನಿಂತಿದೆ. ಸೂರಿಲ್ಲ ಜನಕ್ಕೆ. ನೀವು ನಿಮ್ಮ ದಬ್ಬಾಳಿಕೆಗಳು ನಿಲ್ಲಿಸ್ಬೇಕು. ನೀವು ಯಾವುದೇ ಪಕ್ಷ ಆಗಿರಲಿ, ಯಾವ ಪಕ್ಷ ತಗೊಂಡು ಏನು ಮಾಡ್ಬೇಕು? ಏನು ವಕ್ತಾರಗಳ ನಾವು ಪಕ್ಷದ ಗುಲಾಮ್ರಿದ್ದೀವ ನಾವು? ಸಾಮಾಜಿಕ ಜವಾಬ್ದಾರಿ ಇದೆ ಎಲ್ಲರ ಮೇಲೂ. ದೇಶ ಮುಖ್ಯ, ಧರ್ಮ ಅಲ್ಲ. ಧರ್ಮ ತಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಓಕೆ.
ದೇಶ ಮೊದಲು ಅಂತ ಹೇಳ್ಬೇಕು. ಓಕೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.